ತುಂಬ ಚೆನ್ನಾಗಿದೆ. ತುಂಬ ಇವತ್ತು ಎಷ್ಟೋ ಮಕ್ಕಳುಗಳಿಗೆಲ್ಲ ಯಾವ ಥರ ವಿದ್ಯೆ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಮಕ್ಕಳುಗಳು ತುಂಬ ನೋಡಿ ಬೇರೆ ಬೇರೆ ಇದನ್ನು ಕಲಿಯೋದಕ್ಕಿಂತ ಈ ಥರ ಒಂದು ಸಾಧನೆ ಇಟ್ಕೊಂಡು ಬಂದರೆ ತುಂಬ ಒಳ್ಳೆಯ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವಿದ್ಯೆಯಿಂದ ಎಲ್ಲನೂ ಗೆಲ್ಬೋದನ್ನೋ ಮೆಸೇಜು, ಆಮೇಲೆ ಅದು ಜೀತ ಪದ್ಧತಿ ಅದನ್ನೆಲ್ಲ ಅಳಿಸ್ಬೇಕು ಅನ್ನುವಂಥ ವಿಷಯಗಳು ಪ್ರತಿ ಒಂದೊಂದು ಪಾತ್ರ ಕೊಟ್ಟಿರೋದು ಏನವರು ಡೈರೆಕ್ಟರ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಒಪ್ಪುವಂಥ ಪಾತ್ರಗಳನ್ನೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ, ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಶಿಕ್ಷಣ ಅನಿವಾರ್ಯತೆ ಅವಶ್ಯಕತೆನೋ ಅದ್ರ ಮೇಲೆ ಮಾಡಿರುವಂಥ ಒಂದು ಮೂವಿ. ರಗಾಯಣರು ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಸಾಹಿತ್ಯ ಮಾಡಿರುವಂತಹ ವಾಗೀಶ್ ಅವರಾಗಲಿ, ಸಂಗೀತ ನೀಡಿರುವಂಥ ದೇಸಿ ಮೋಹನ್ ಸೂಪರ್, ಎಲ್ಲ ಚೆನ್ನಾಗಿ ಬಂದಿದೆ, ನೋಡಬೇಕು. ಈಗ ರಂಗಸಮುದ್ರ ಮನುಷ್ಯನ ಜೀವನಕ್ಕೆ ಬೇಕಾಗಿರೋ ಮುಖ್ಯ ಸಂದೇಶ ವಿದ್ಯೆಯ ಅವಶ್ಯಕತೆ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ದಾರೆ. ಮಗುವಿನ ಸಾಧನೆ ಏನೋ ವೈಭವೀಕರಿಸೋದಕ್ಕಂತೂ ಹೋಗಲಿಲ್ಲ. ಮಗುವಲ್ಲಿ ನಾಯಕನಾಗ್ತಾನೋ ಇನ್ನೇನೋ ಜಮೀನ್ದಾರನ ವಿರುದ್ಧ ಹೋರಾಟ ಮಾಡ್ತಾನೋ ಈ ಕಲ್ಪನೆಯಲ್ಲಿ ನಾವಿದ್ದಾಗ ಮಗು ಸಹಜವಾಗಿ ತನ್ನ ಊರಿಗೆ ಬರುತ್ತೆ. ವಿದ್ಯೆಯ ಮೂಲಕ ತನ್ನಗೆ ಸಾಧ್ಯವಾದಂಥದ್ದು ಸಾಧನೆ ಮಾಡಿ ತೋರಿಸಿದ್ದನ್ನು ಜಮೀನ್ದಾರ ಒಪ್ಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ವಿದ್ಯೆಯ ಅವಶ್ಯಕತೆಯನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ. ರಂಗಸಮುದ್ರದಂಥ ಇನ್ನೂ ಅನೇಕ ಚಿತ್ರಗಳು ಶಿಕ್ಷಣದ ಸಂದೇಶವನ್ನು ಸಾರೋದಕ್ಕೆ ಬರಬೇಕು. ಅಭಿನಂದನೆಗಳು ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಕಾರು ಮತ್ತು ಕಾಲಿನ ನಡುವಿನ ಅಂತರ ರಂಗಸಮುದ್ರದಲ್ಲಿದೆ. ಮತ್ತು ತಾತ ಮತ್ತು ಮೊಮ್ಮಗಿನ ಪ್ರೀತಿ ಇದೆ. ಹಾಗೆ ವಿದ್ಯೆ ಮತ್ತು ಸಂಬಂಧದ ನಡುವಿನ ಸೌಂದರ್ಯ ಇಲ್ಲಿ ಅಡಗಿದೆ ರಂಗಸಮುದ್ರದಲ್ಲಿ, ಅಷ್ಟು ಹೇಳ್ಬೋದು. ಅದ್ಭುತವಾಗಿ ಮೂಡಿ ಬಂದಿದೆ, ಚೆನ್ನಾಗಿದೆ. ಇದೊಂದು ಒಳ್ಳೆ ಮೂವಿ. ನಮ್ಮಂಥ ವಿದ್ಯಾರ್ಥಿಗಳಿಗೆ ಏನು ಮಾಡೋಕ್ಕಾಗಲ್ಲ, ನಮ್ಮಿಂದ ಇಷ್ಟೇ ಅಂತ ಅಂದ್ಕೊಂಡವ್ರಿಗೆ ಇದು ಒಂದು ಮೋಟಿವೇಶನ್. ನಾವು ಏನು ಬೇಕಾದ್ರೂ ಮಾಡ್ಬೋದು, ಅಂದ್ಕೊಂಡಿದ್ದು ನಾವು ಬಡವುದು ಅದೇನು ಮ್ಯಾಟರ್ ಅಲ್ಲ ಅಂತ ನಾವು ತಿಳ್ಕೊಳ್ಬೋದು. ಪ್ರೀತಿ ಎಲ್ಲ ನಮ್ಮ ಈ ಮೂವಿ ನೋಡಿ ನಂಗೆ ಕಣ್ಣೀರೇ ಬಂತು. ಒಂದು ಮಾಡೋಕ್ಕೆ ಉತ್ಸಾಹ ಹುಟ್ಟಿತ್ತು. ನಾನು ತುಂಬ ಖುಷಿಪಟ್ಟೆ. ಥ್ಯಾಂಕ್ ಯು. ತುಂಬ ಅದ್ಭುತವಾದ ಮೂವಿ. ನಾನು ಮೊನ್ನೆ ನೋಡಿದ ಮೂವಿ ಅಂದರೆ ತುಂಬ ಚೆನ್ನಾಗಿದ್ದ ಮೂವಿ ಕಾಟೇರ. ಅದು ಬಿಟ್ಟರೆ ಈ ಸಿನಿಮಾ ರಂಗಸಮುದ್ರ ಸಿನಿಮಾ ಏನಪ್ಪ ಅಂತಂದ್ರೆ ಈ ನಡುವೆ ಈ ಸಂದರ್ಭದಲ್ಲಿ ಶಿಕ್ಷಣ ಅನಿವಾರ್ಯನ ಅವಶ್ಯಕತೆನ ಅನ್ನೋಕ್ಕಂಥ ಒಂದು ಕನ್ಫ್ಯೂಷನ್ಲಿದ್ದಾರೆ ಜನ. ಶಿಕ್ಷಣ ಅನ್ನೋದು ಎಷ್ಟು ಅನಿವಾರ್ಯ ಅನ್ನೋಕ್ಕಂಥದ್ದನ್ನು ಅದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹೊಯ್ಸಳ ಸಾಹೇಬರು. ತುಂಬ ಅದ್ಭುತವಾದ ಸಿನಿಮಾ. ಇಂಥ ಸಿನಿಮಾಗಳನ್ನ 100 ಸಿನಿಮಾ ತೆಗೆಯುವಂಥ ಶಕ್ತಿಯನ್ನು ಕೊಡಲಿ ಈ ಕರ್ನಾಡಿನ ಜನತೆ. ಥಿಯೇಟ್ರಲ್ಲೇ ಬಂದು ಈ ಸಿನಿಮಾವನ್ನು ನೋಡಿ ಹರಸಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತೀನಿ. ನೋಡಿ, ರಂಗಸಮುದ್ರ ಹೆಸರು ತಕ್ಕಾಗಿ ಪ್ರತಿಯೊಬ್ಬರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಮೇಕಿಂಗ್ ಇರ್ಬೋದು. ಆ ಮಕ್ಕಳಂತೂ ನೋಡ್ತಾ ಇದ್ದಾರೆ, ಅವ್ರ ಆ್ಯಕ್ಟಿಂಗು ಮನಸ್ಸಲ್ಲಿ ಮನುಕುಲಂತ ಇದೆ. ಸಿನಿಮಾನೂ ಅಷ್ಟೇ, ನೋಡ್ತಾ ಇದ್ದರೆ ಭಯಂಕರ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ದಾರೆ. ಡೈರೆಕ್ಟ್ರಿಗೆ ಹ್ಯಾಟ್ರಿಕ್ ಹೇಳ್ಬೋದು. ಈ ಸಿನಿಮಾ 100 ಓಡಬೇಕು. ಎಲ್ಲ ನಮ್ಮ ಹಣನೇ ಮುಖ್ಯ ಅಲ್ಲ, ವಿದ್ಯೆಯಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದು ನಮ್ಮ ಮಕ್ಕಳನ್ನ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಆಲ್ ದ ಬೆಸ್ಟ್. ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾನ ಗೆಲ್ಲಿಸ್ಕೊಟ್ರೆ ನೋಡಿದವ್ರಿಗೂ ಮತ್ತು ಈಗ ಡೈರೆಕ್ಟ್ ಮಾಡಿರುವಂಥ ಹೊಯ್ಸಳವ್ರಿಗೂ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿದ್ರೆ ಇನ್ನೂ ಮೆಸೇಜ್ ಸಿಗುತ್ತೆ ಸಮಾಜಕ್ಕೆ. ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಲ್ಲಿ ನೋಡಿ ಈ ಸಿನಿಮಾನ ಗೆಲ್ಲಿಸೋದು ತುಂಬ ಅನುಕೂಲ. ಮಕ್ಕಳಂತೂ ಅದ್ಭುತ ಸರ್. ನೋಡ್ತಾರೆ ಕಣ್ಣಲ್ಲಿ ನೀರು ಬರ್ತದೆ. ಅವ್ರವ್ರ ಆ್ಯಕ್ಟಿಂಗು ಏನು ಅದು ತಮಾಷೆ ಅನ್ಸಲ್ಲ, ಅದು ಅರ್ಥಪೂರ್ಣವಾಗಿದೆ ಅಂತ ಇದೆ ಈ ಸಿನಿಮಾ. ರಂಗಸಮುದ್ರ ಹೆಸರು ತಕ್ಕಾಗಿ ರಂಗಸಮುದ್ರ. ಆ ಜೊತೆಗೆ ರಂಗಾಯಣರಿಗೂ ಆ್ಯಕ್ಟಿಂಗ್ ಅಂತೂ ತುಂಬ ಸೂಪರಾಗಿದೆ ಸರ್. ಈ ಸಿನಿಮಾ ಕಾಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಆಟೋ ಚಾಲಕರು ನಾವು ಸಿನಿಮಾ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಅದಕ್ಕೋಸ್ಕರ ಈ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ನಾವು ಹೇಳ್ತೀವಿ, ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ ಸರ್, ನೀವು ಹೇಳಿ, ಎಲ್ಲರೂ ಕರೆದು ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ರಂಗಸಮುದ್ರ ಫಿಲಮು ಅದ್ಭುತವಾಗಿದೆ ಸರ್. ಭಾಳ ಚೆನ್ನಾಗಿತ್ತು. ನಮಗೆ ಫಿಲಮ್ ನೋಡಿ ಭಾಳ ಖುಷಿ ಆಯಿತು. ಒಂದೇನಪ್ಪ ಅಂದರೆ ಒಂದು ಎಜುಕೇಷನ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಸೂಪರ್ ಆಗಿತ್ತು. 100% ನಾವು ಏನೊಂದು ಅಮೌಂಟ್ ಕೊಟ್ಟಿರ್ತೀವೋ ಅಮೌಂಟ್ ವಸೂಲಾಗಂಥ ಮೂವಿ ಅಂತ ಹೇಳಿದ್ರೆ ತಪ್ಪಾಗದು. ದೊಡ್ಡವ್ರು ಬಂದಾಗ ತಲೆಬಾಗು. ಕರ್ನಾಟಕದಲ್ಲಿ ಎಲ್ಲ ಪಾತ್ರಕ್ಕೂ ಜೈ ನಮ್ಮ ರಂಗಾಯಣರಾಗು.
ಎಲ್ಲ ಪಾತ್ರಕ್ಕೂ ಜೈ ನಮ್ಮ ರಂಗಾಯಣರಾಗು. 4 ಹಿಂದಿಲಿ ಅಂತಾರೆ 4, 4 ಹಿಂದಿಲಿ ಅಂತಾರೆ 4. ಸೂಪರ್ ಆಕ್ಟರ್ ನಮ್ಮ ರಾಘವೇಂದ್ರ ರಾಜ್ಕುಮಾರ್. ಹುಡುಗಿರು ಕೊಡ್ತಾರೆ ಪೋಸ್, ವಿಲನ್ ಆಗಿ ಸಖತ್ತಾಗಿ ಮಿಂಚಿದ್ದಾರೆ ನಮ್ಮ ಸಂಪತ್ ರಾಜ್ ಸರ್. ಈ ಕತೆ ಅದ್ಭುತವಾಗಿ ನಮ್ಮ ರಾಜ್ಕುಮಾರ್ ಅಸ್ಕಿ ಸರ್ ಬಹಳ ಅದ್ಭುತವಾಗಿ ಮುಗಿಸ್ಕೊಟ್ಟಿದ್ದಾರೆ. ನಮ್ಮೂರು ಮಸ್ಕಿ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕೋರು ಇನ್ನು ಅದ್ಭುತವಾದಂತ ಆಸ್ತಿ ಅವರೇ ನಮ್ಮ ರಾಜ್ಕುಮಾರ್ ಆಸ್ಕಿ. ಇನ್ನು ವೈಸ್ಥಳ ಕರುಣೇಶ್ವರ ಬಗ್ಗೆ ಹೇಳೋದಾದ್ರೆ ಒಂದು ಅದ್ಭುತವಾದಂತ ಮೂವಿಯನ್ನ ಕಟ್ಕೊಟ್ಟಿದ್ದಾರೆ. ಅವರ ಒಂದು ಮೂವಿನ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಪ್ರತಿಯೊಂದು ಸೀನಲ್ಲಿ ಸಮೇತ ನಮಗೆ ಏನಂತ ಅದ್ಭುತವಾದಂತ ಕಾಣಿಸುತ್ತೆ. ನನಗೆ ಫಸ್ಟ್ ಸರ್ ಕಣ್ಣೀರು ಬಂದಿದ್ದು ಅಂದ್ರೆ ಆ ರಾಘವೇಂದ್ರ ರಾಜ್ಕುಮಾರ್ ಸರ್ ಆ ಒಂದು ಪುನೀತ ಅಪ್ಪು ಮೇಲೆ ಒಂದು ಕೈ ತೋರಿಸಿದಾಗ ಒಂದು ಅಳು ಬರಂತ ಸೀನ್ ಸರ್. ಅದು ಆ ಒಂದನ್ನ ನೋಡಿದಾಗ ತುಂಬಾ ನನಗೆ ಬಹಳ ಫೀಲ್ ಆಯ್ತು. ಒಂದ್ ಕಡೆ ಮೊಮ್ಮಗ ತಾತನ ಕಾರಲ್ಲಿ ಹಚ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಟ, ಒಂದ್ ಕಡೆ ತಾತನಿಗೆ ನಾನು ಡೊಳ್ಳನ ಕಲಿಸ್ಬೇಕು ಅನ್ನೋ ಒಂದು ಆಟ. ಈ ಒಂದು ಆಟ ಛಲದಲ್ಲಿ ಸಾಗುವಂತ ಮೂವಿ ಅದ್ಭುತವಾಗಿ ನಡಿ ಸೆಂಟ್ರಲ್ಲಿ ಒಂದು ಎಜುಕೇಶನ್, ಆ ಎಜುಕೇಶನ್ ಸಂಬಂಧಪಟ್ಟಂತೆ ಒಂದು ಕಾಮಿಡಿ ಜಾನರು ಹಾಗೂ ಏನೇನೋ ಒಂದು ಸೀನು ಸಮೇತ ನಮಗೆ ಮಿಸ್ ಆಗದ ರೀತಿಯಲ್ಲಿ ಡೈರೆಕ್ಟರ್ ತಗೊಂಡೋಗಿದ್ದಾರೆ. ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಎಲ್ಲೂ ಸಮೇತ ನಮ್ಗೆ ಕನ್ಫ್ಯೂಸ್ ಆಗಲ್ಲ. ನೋಡೋರಿಗೂ ಸಮೇತ ಅಷ್ಟೇ ಅಟ್ರಾಕ್ಟ್ ಆಗಿದೆ. ಚೆನ್ನಾಗಿದೆ, ಅದ್ಭುತವಾಗಿದೆ ಸರ್. ನಡಿ ಸೆಂಟ್ರಲ್ಲಿ ಮಾಸ್ತರ್ ಆಗಿ ಆಕ್ಟ್ ಮಾಡಿದ ಸರ್ ಒಂದು ಲವ್ ಸೀನ್ ಬರುತ್ತೆ. ಆ ಲವ್ ಸೀನಲ್ಲಿ ಲವ್ ಆದ್ಮೇಲೆ ಅವ್ರು ಮತ್ತೆ ಕಳ್ಕೊಂತಾರೆ, ಮತ್ತೆ ಅವ್ರಿಗೆ ಸಿಗುತ್ತೆ. ಒಂಥರ ಎಂಜಾಯ್ಮೆಂಟ್ ಇದೆ ಸರ್, ಸಖತ್ತಾಗಿದೆ. ಇನ್ನು ಲವ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಅವ್ರ ತರ ನಾನಲ್ಲ, ನಂತರ ಅವರಲ್ಲ. ನಾನ್ಯಾರು ಫಾಲೋ ಅಪ್ ಮಾಡಲ್ಲ. ನನ್ನನ್ನು ಫಾಲೋ ಅಪ್ ಮಾಡೋ ಪ್ರತಿ ಶತ್ರುನು ಪ್ರೀತಿಸ್ತೀನಿ. ಹಂಗಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗೋಗಿದ್ದೀನಿ. ಅಂಥದ್ರಲ್ಲಿ ನೀನು ಪಬ್ಬು, ಪಾರ್ಕು, ಫಿಲಮು, ಅದು ಇದು ಅಂತ ಹೇಳ್ಬಿಟ್ಟು ಇರೋ ಬರೋದನ್ನೆಲ್ಲ ಖಾಲಿ ಮಾಡಿ ನನ್ಕಿಂತ ಐಟಲ್ ಚೆನ್ನಾಗಿದ್ದಾನೆ, ಕಲರಲ್ಲಿ ಚೆನ್ನಾಗಿದ್ದಾನೆ, ನೋಡಿದ್ರೆ ಹ್ಯಾಂಡ್ಸಮ್ ಆಗಿದ್ದಾನೆ, ಆಸ್ತಿದೆ, ಅಂತಸ್ತಿದೆ, ಬಂಗ್ಲೆ ಇದೆ ಅಂತ ಹೇಳ್ಬಿಟ್ಟು ನನ್ನೇನಾದ್ರು ಕಳ್ಕೊಳ್ಳೋ ಟ್ರೈ ಮಾಡಿದೆ ಅಂತ ಅನ್ಕೋ, ಕುಯ್ದು ಬಿಡ್ತೀನಿ ಸರ್. ಇನ್ನ ಅದ್ಭುತವಾಗಿ ಹೇಳೋದಾದ್ರೆ ಥ್ಯಾಂಕ್ ಯು ಸರ್. ಸಿನಿಮಾ ರಂಗಸಮುದ್ರ ನಮ್ಮ ದೇಸಿ ಸಿನಿಮಾ, ಕನ್ನಡದ ಸಿನಿಮಾ. ಒಂದು ಅಂದರೆ ನಮ್ಮ ಹಳೆ ಕಲ್ಚರನ್ನು ಒಂದು ಪ್ರೆಸೆಂಟ್ ಮಾಡುವಂಥ ಸಿನಿಮಾ. ಡೊಳ್ಳಾಗಿರ್ಬೋದು, ಮತ್ತು ಅಲ್ಲಿನ ಒಂದು ಕಲ್ಚರ್ನ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಾಗಿದೆ. ಅಂದರೆ ಮೊದಲನೇ ಪ್ರಯತ್ನ ಒಂದು ಹೊಯ್ಸಳ ಕ್ರಿಯೇಷನ್ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಉದ್ದೇಶನೇ ಮೊದಲಿಗೆ ಖುಷಿಯಾಗುವಂಥ ವಿಚಾರ. ಯಾಕೆಂದರೆ ನಾವು ಸಿನಿಮಾದವರಾಗಿ ಪ್ರೊಡಕ್ಷನ್ ಆಗ್ತಿರ್ಬೇಕು. ಸೊ ಅದಕ್ಕೊಂದು ಒಳ್ಳೆ ಕತೆ ಸಿಗಬೇಕು, ಒಳ್ಳೆ ಸಿನಿಮಾ ಆಗಬೇಕು. ಆ ಪ್ರಯತ್ನ ಮೊದಲನೇದೇ ಚೆನ್ನಾಗಾಗಿದೆ. ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋದು ಅಂದರೆ ನಮಗೆ ದುಡ್ಡಿಗಿಂತ ಮುಖ್ಯವಾದದ್ದು ಎಜುಕೇಷನ್ ಅನ್ನೋದನ್ನು ಸಿನಿಮಾ ಮೂಲಕ ನಿರ್ದೇಶಕರಾಗಲಿ ಬರಹಗಾರರಾಗಲಿ ಹೇಳೋದು ಪ್ರಯತ್ನ ಮಾಡಿದರೆ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ. ಮತ್ತು ರಂಗಣ ರಘುಸಾಗರ ಆಗಿರ್ಬೋದು, ಮತ್ತು ಸಂಪತ್ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ದೊಡ್ಡ ನಟರು. ಸೊ ಅವರ ಎಕ್ಸ್ಪೀರಿಯನ್ಸು ಸಿನಿಮಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಜನರ ಒಳಗಡೆ ಹೋಗೋಂಗೆ ಮಾಡಿದೆ. ಒಂದೊಳ್ಳೆ ಸಿನಿಮಾ. ಎಲ್ಲ ಹಂತಗಳಲ್ಲೂ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಆಗಿದೆ. ಸೊ ದಯವಿಟ್ಟು ಸಿನಿಮಾ ಕನ್ನಡ ಸಿನಿಮಾ ಆಗಿರೋದ್ರಿಂದ, ಮೇಯ್ನಾಗಿ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಟಿ ವಿಲಿ ಬರುತ್ತೆ, OTT ಬರುತ್ತೆ ಅಂತ ಕಾಯಬೇಡಿ. ನಮ್ಮ ಕನ್ನಡಕ್ಕಾಗಿ ಒಂದು 100-150 ರೂಪಾಯಿ ಖರ್ಚು ಮಾಡೋದ್ರಲ್ಲೇನು ಮೋಸ ಇರಲ್ಲ. ಸೊ ಕನ್ನಡ ಸಿನಿಮಾನ ಬಂದು ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ. ರಂಗಸಮುದ್ರ ಒಂದು ಇನ್ಸ್ಪೈರಿಂಗ್ ಸಿನಿಮಾ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ನೀಟಾಗಿ ಕನೆಕ್ಟ್ ಆಗುತ್ತೆ. ಅವರ ಉದ್ದೇಶ ಏನು, ಅವ್ರು ಏನಕ್ಕೆ ಓದ್ತಾ ಇದ್ದಾರೆ, ಅದರದ್ದು ಇಂಟೆನ್ಷನ್ ಇದೆಯಲ್ಲ, ಅದು ಕರೆಕ್ಟಾಗಿ ಕನ್ವೆ ಮಾಡಿದ್ದಾರೆ. ಎಲ್ಲರದ್ದು ಅದ್ಭುತ ಆ್ಯಕ್ಟಿಂಗ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಗೆ ಒಳ್ಳೆಯದಾಗಲಿ. ನೋಡಿ, ಫ್ಯಾಮಿಲಿಯವರು ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ, ಅವ್ರಿಗೆ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅವ್ರ ಎಜುಕೇಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನೋವುಗಳನ್ನ ನೂಕೊಂಡು ಕನಸುಗಳನ್ನ ಕಟ್ಕೊಂಡು ಕಟ್ಟಿರೋ ರಂಗ ಸಮುದ್ರ ಕಣ ಇದು. ದಮ್ಮಿದ್ರೆ ರಂಗಕ್ ಬಾ, ನೀನಾ ಇಲ್ಲ ನಾನಾ ನೋಡೇ ಬಿಡೋಣ. ಅದು ಕಣ ಬೇಕಾಗಿರೋದು. ಅದು ಬಿಟ್ಟು ಜುಟ್ಟು ಅಲ್ಲೇನ್ ನೋಡ್ತೀಯ, ಇಲ್ಲಿ ನೋಡೋ. ರಂಗ ಸಮುದ್ರ ಸರ್, ಮೀಡಿಯಾ ಅಂದ್ರೆ ಒಂದು ಅದ್ಭುತವಾದಂತ ಮೀಡಿಯಾ ಸರ್. ಈ ಮೀಡಿಯಾ ಸಪೋರ್ಟ್ ಮಾಡಿದ್ವಿ. ಮೀಡಿಯಾ ನೀವೆಲ್ಲ ನಮಗೆ ಒಡೆಯ. ಹ್ಯಾಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಫಿಲಮ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸರ್.